ಸೊ ಈಶ್ವರಪ್ಪನವರು ನಾನು ಕಟ್ಟರ್ ಹಿಂದುತ್ವವಾದಿ ಅಂತ ಹೇಳ್ಕೊಳ್ತಾ ಯಡಿಯೂರಪ್ಪನವರು ಕಟ್ಟರ್ ಹಿಂದುತ್ವವಾದಿ ನನ್ನಷ್ಟು ಪ್ರಖರವಾದ ಹಿಂದುತ್ವವಾದಿ ಅಲ್ಲ. ಅವರು ಅಲ್ಪಸಂಖ್ಯಾತರನ್ನು ಓಲೈಸ್ತಾರೆ. ನಾನು ಅಲ್ಪಸಂಖ್ಯಾತರನ್ನ ವಿರೋಧಿಸಿದಷ್ಟು ಅವರಿಗೆ ವಿರೋಧಿಸಿಲ್ಲ ಅಂತಕ್ಕಂಥದ್ದನ್ನು ಒಂದು ಸೈದ್ಧಾಂತಿಕ ವಿಚಾರವನ್ನು ಮುಂದಿಟ್ಟಿದ್ದಾರೆ. ಈಶ್ವರಪ್ಪನವ್ರ ಪಕ್ಷದ ಅಧಿಕೃತ ಅಭ್ಯರ್ಥಿ ಅಲ್ಲ ಅಂತ ಗೊತ್ತಿದ್ದು ಈಶ್ವರಪ್ಪನವರು ಬಂಡಾಯಕ್ಕೆ ಸೈದ್ಧಾಂತಿಕವಾಗಿ ಇರ್ತಕ್ಕಂಥ ಮತ ಬ್ಯಾಂಕ್ ಇದೆಯಲ್ಲ, ಅದು ಅವ್ರಿಗೆ ಬೆಂಬಲ ನೀಡಲ್ಲ ಅನ್ನೋದು ಸತ್ಯ ಅವ್ರಿಗೆ ಗೊತ್ತಿದೆ. ಈ ಸಾಂಪ್ರದಾಯಿಕ ಮತಗಳಿದಾವಲ್ಲ, ಹಿಂದುತ್ವದ ಆಧಾರದ ಮೇಲೆ ಇರ್ತಕ್ಕಂಥ ಸಾಂಪ್ರದಾಯಿಕ ಮತಗಳು ರಾಘವೇಂದ್ರ ಅವ್ರನ್ನ ಅಭ್ಯರ್ಥಿ ಯಾರು ಅಂತ ನೋಡೋದಿಲ್ಲ, ಮೋದಿ ಮತ್ತು BJP ಸಿದ್ಧಾಂತವನ್ನು ನೋಡುತ್ತೆ. ಇಲ್ಲ, ಈಗ ಆವಾಗ 2019 ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಿಗೆ ಇವು ಅಜಗಜಾಂತರ 5 ವರ್ಷಗಳು ಅವಧಿ ಮುಗಿದು ಭಾಳಷ್ಟು ರಾಜಕೀಯ ವ್ಯತ್ಯಾಸಗಳಾಗಿದ್ದಾವೆ. ಸೊ ಕಾಂಗ್ರೆಸ್ಸು ನಿರೀಕ್ಷೆ ಮಾಡೋಕ್ಕಿಂತ 137 ಸೀಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೆದ್ದುಬಿಡ್ತು, ಅಬ್ಸಲ್ಯೂಟ್ಲಿ ಮೆಜಾರಿಟಿ. ಸೊ ಎಲ್ಲೂ ಕೂಡ ವಿರೋಧ ಪಕ್ಷಗಳಿಗೆ ಅವಕಾಶನೇ ಕೊಡೋದಲ್ಲ ಮಟ್ಟದಂಥ ಒಂದು ಅಬ್ಸಲ್ಯೂಟ್ಲಿ ಮೆಜಾರಿಟಿಯನ್ನು ತೊಗೊಂಡಿದ್ದು. ಇದು ಹೇಗೆ ಸಾಧ್ಯ ಆಯಿತು ಅಂತ ನೋಡಬೇಕಾದ್ರೆ. ಸೊ ಈಗ 3ನೇ ಅವಧಿಗೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ಬರಬೇಕಂತಕ್ಕಂಥ ಅಭಿಪ್ರಾಯಗಳು ಪ್ರಚಾರಗಳು ಇರೋದು ನಿಜ. ಆದರೆ ಈ ಸರಿಯ ಪೊಲಿಟಿಕಲ್ ಸ್ಟ್ರಾಟಜಿ ಇದೆಯಲ್ಲ, ಸೊ ಕಾಂಗ್ರೆಸ್ಸಿನ ಪ್ರಾಬಲ್ಯವನ್ನು ತಡ್ಕೊಳಕ್ಕಾಗ್ದಲೇ JDS BJP ಜೊತೆಗೆ ಕೈ ಜೋಡಿಸ್ಬಿಟ್ಟಿದೆ ಈಗ. ಸೊ ಇದರ ಅರ್ಥ ಏನಂದರೆ ಕಾಂಗ್ರೆಸ್ಸು ಸ್ಟ್ರಾಂಗ್ ಆಗಿದೆ. ಯಾವಾಗಲೂ ಅಷ್ಟೇ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇರಬೇಕಾದ್ರೆ ಅಧಿಕಾರದಲ್ಲಿರ್ತ ಪಕ್ಷಗಳು ತನ್ನದೇ ಆದಂಥ ಒಂದು ಹಿಡಿತವನ್ನು 2019ರಲ್ಲಿ ಅಷ್ಟು ದೊಡ್ಡ ಪ್ರಮಾಣದ ಪ್ರಭಾವ ಏನು ಬೀರಿರಲಿಲ್ಲ ಕಾಂಗ್ರೆಸ್ಸು. ಈಗ ಸಂಘಟಿತ ಹೋರಾಟಗಳಿದ್ದಾವೆ, ಅನೇಕ ಬದಲಾವಣೆಗಳಾಗಿದ್ದಾವೆ. ಸಂವಿಧಾನದ ಬದಲಾವಣೆ ಅಂತ ಸಂವಿಧಾನದ ವಿರುದ್ಧ ಮಾತಾಡ್ತಕ್ಕಂಥ ವಿಚಾರಧಾರೆಗಳಿರ್ಬೋದು, ಧರ್ಮದ ಹೆಸರಿನಲ್ಲಿರ್ತಕ್ಕಂಥ ಭಾವನಾತ್ಮಕ ಸಂಗತಿಗಳು ಎಲ್ಲವೂ ಕೂಡ ಜನರಿಗೆ ಸ್ವಲ್ಪ ಕಿರಿಕಿರಿ ಅಂದ್ಕೊಂಡಿರೋದ್ರಿಂದ ಈ ಸರಿ ಕಳೆದ 2019 ಫಲಿತಾಂಶಕ್ಕೂ ಇದಕ್ಕೂ ಸ್ವಲ್ಪ ಬಹಳಷ್ಟು ವ್ಯತ್ಯಾಸಗಳು ಕಾಣುತ್ತೆ ಅಂತೇಳಿ ನನಗನ್ನಿಸುತ್ತೆ. ಸೊ ಈಡಿಗ ಸಮುದಾಯ ಹಿಂದುಳಿದ ವರ್ಗದ ಅತ್ಯಂತ ಬಲಿಷ್ಠ ಸಮುದಾಯ. ಮತ ಸಂಖ್ಯೆಯಲ್ಲೂ ಕೂಡ ಅದು ಲಿಂಗಾಯತ ಸಮುದಾಯದ ಪ್ರಮಾಣದಷ್ಟೇ ಮತ ಸಂಖ್ಯೆಯನ್ನು ಹೊಂದ್ಕೊಂಡಿದೆ ಅದು ಈಡಿಗ ಸಮುದಾಯ ವಿಶೇಷವಾಗಿ. ಅದ ನಂತರದಲ್ಲಿ ದಲಿತರು ಮತ್ತು ಅಲ್ಪಸಂಖ್ಯಾತ ಸಮುದಾಯದ ವೋಟ್ ಬ್ಯಾಂಕು ಅಷ್ಟೇ ಪ್ರಮಾಣದಲ್ಲಿದೆ. ಇಲ್ಲಿ ಈಡಿಗ ಸಮುದಾಯದ ಮತಗಳು ಬಂಗಾರಪ್ಪನವರು ಯಾವಾಗ BJPಗೆ ಹೋದ್ರಲ್ಲ, ಬಂಗಾರಪ್ಪನವ್ರ ಜೊತೆಗೆ ಈಡಿಗರು ಪೂರ್ತಿ BJPಗೆ ಹೋಗಿ ಬಹುಸಂಖ್ಯಾತ ಈಡಿಗ ಮತ ಬ್ಯಾಂಕು BJPಗೆ ಹೋದ ನಂತರದಲ್ಲಿ ಯಡಿಯೂರಪ್ಪನವರು ವಾಪಸ್ ಬರಬೇಕಾದ್ರೆ ಒಬ್ಬರೇ ಬಂದರು. ಸೊ ಈಡಿಗ ಮತಗಳನ್ನು ಟ್ರಾನ್ಸ್ಫರ್ ಮಾಡಿದ ಕೀರ್ತಿ ಬಂಗಾರಪ್ಪನವ್ರಿಗೆ ಸಲ್ಲಬೇಕು. BJPಗೆ ಟ್ರಾನ್ಸ್ಫರ್ ಮಾಡಿದ್ದಿದೆಯಲ್ಲ, ಅದು ಬಂಗಾರಪ್ಪನವರು ಸ್ವಯಂಕೃತ ಅಪರಾಧ, ರಾಜಕೀಯ ನಿರ್ಧಾರ ಅದಲ್ಲ, ಅದನ್ನು ಅಪರಾಧ ಅಂತಲೂ ಹೇಳಕ್ಕೆ ಬರೋದಿಲ್ಲ. ಈಗ ಬಂಗಾರಪ್ಪನವರೇ 2012 ಚುನಾವಣೆಯಲ್ಲಿ ನಿಂತಾಗ, 2009 ಚುನಾವಣೆಯಲ್ಲಿ ನಿಂತಾಗ ಆವಾಗ ಈ ಸವಾಲಿತ್ತು. ಯಡಿಯೂರಪ್ಪ ಈಡಿಗ ವರ್ಸಸ್ ಹಿಂದುಳಿದ ವರ್ಗ ವರ್ಸಸ್ ಅಪ್ಪರ್ ಕಾಸ್ಟ್ ಅನ್ನೋದೊಂದು ಚಾಲೆಂಜಿಂಗ್ ಇಶ್ಯೂ ಆಗಿ ಬಂಗಾರಪ್ಪನವರು ಅವತ್ತು ಕೇವಲ 52,000 ಮತಗಳ ಅಂತರದಲ್ಲಿ ಸೋತರು. ಅಂದರೆ ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಆಗಿದ್ದರು, ಅವ್ರ ಹತ್ರ ಮೆಷಿನರಿ ಇತ್ತು, ಹಣ ಇತ್ತು. ಬಂಗಾರಪ್ಪನವ್ರು ಕೊನೆಗೆ ಚುನಾವಣೆಗೆ ಖರ್ಚು ಮಾಡೋದಕ್ಕೂ ಹಣ ಇಲ್ದಲೇ ಬರೀ ಖಾಲಿ ಕೈಯಲ್ಲಿ ಹೋರಾಟ ಮಾಡಿದಂಥ ನಂತರದ ದಿನಗಳಲ್ಲಿ ಅವರು ಕೇವಲ 52,000 ಮತಗಳ ಅಂತರದಲ್ಲಿ ಅವರು ಸೋತರು. ಅಲ್ಲಿಂದ ಆ ರೈವಲ್ಲು, ಆ ಸ್ಪರ್ಧೆ ಯಡಿಯೂರಪ್ಪ ಮತ್ತು ಬಂಗಾರಪ್ಪನವ್ರ ನಡುವೆ ನಡೀತಾ ಇದೆ. ಈಡಿಗ ಮತಗಳು ಯಾವುದೇ ಜಾತಿ ಸಮುದಾಯಗಳು ಸಾಲಿಡ್ಡಾಗಿ 100% ಕೂಡ ಒಬ್ಬ ವ್ಯಕ್ತಿಯನ್ನು ಫಾಲೋ ಮಾಡೋದಿಲ್ಲ. ಆದರೆ ಈ ಬಾರಿ ಮಧು ಬಂಗಾರಪ್ಪನವರು ಜಿಲ್ಲಾ ಮಂತ್ರಿ ಆಗಿರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಈಡಿಗ ಮತಗಳು ಹೆಚ್ಚಿನ ಪ್ರಮಾಣದಲ್ಲಿ ಈ ಕಡೆ ವಾಲ್ತಕ್ಕಂಥ ಸಾಧ್ಯತೆಗಳನ್ನು ಕೂಡ ನಾವು ಅಲ್ಲಗಳೆಯೋಕ್ಕಾಗೋದಿಲ್ಲ. ಕುಮಾರ್ ಬಂಗಾರಪ್ಪನವರು, ಅರ್ಥಾಳ್ ಹಾಲಪ್ಪನವರು BJPಯಲ್ಲಿ ಇದ್ದಾರೆ. ಅವ್ರದ್ದೇ ಆದಂಥ ಅಭಿಮಾನಿ ವರ್ಗ ಜಾತಿ ಒಳಗೆ ಹಿಡಿತ ಇದೆ, ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಹಾಗಾಗಿ ನಿರೀಕ್ಷಿತ ಪ್ರಮಾಣದಲ್ಲಿ ಈಡಿಗ ಮತಗಳನ್ನು ಓಲೈಸಿದ್ರಲ್ಲಿ ಮಧು ಬಂಗಾರಪ್ಪನವರು ಯಾವ ಸ್ಟ್ರಾಟಜಿ ಮಾಡ್ತಾರೆ ಅನ್ನೋದ್ರ ಮೇಲೆ ಆ ಮತಗಳು ಈ ಕಡೆ ಬರುತ್ತವೆ ಅನ್ನೋದನ್ನು ನಾವು ನೋಡ್ಬೋದು. ಸೊ ಈಶ್ವರಪ್ಪನವರು ನಾನು ಕಟ್ಟರ್ ಹಿಂದುತ್ವವಾದಿ ಅಂತ ಹೇಳ್ಕೊಳ್ತಾ ಯಡಿಯೂರಪ್ಪನವರು ಕಟ್ಟರ್ ಹಿಂದುತ್ವವಾದಿ ನನ್ನಷ್ಟು ಪ್ರಖರವಾದ ಹಿಂದುತ್ವವಾದಿ ಅಲ್ಲ. ಅವರು ಅಲ್ಪಸಂಖ್ಯಾತರನ್ನು ಓಲೈಸ್ತಾರೆ. ನಾನು ಅಲ್ಪಸಂಖ್ಯಾತರನ್ನ ವಿರೋಧಿಸಿದಷ್ಟು ಅವರಿಗೆ ವಿರೋಧಿಸಿಲ್ಲ ಅಂತಕ್ಕಂಥದ್ದನ್ನು ಒಂದು ಸೈದ್ಧಾಂತಿಕ ವಿಚಾರವನ್ನು ಮುಂದಿಟ್ಟಿದ್ದಾರೆ. ಬಟ್ ಎಲ್ರಿಗೂ ಗೊತ್ತಿದೆ, ಈಶ್ವರಪ್ಪನವ್ರ ಮಗನಿಗೆ ಟಿಕೆಟ್ ಸಿಗದಲೇ ಇರೋ ಕಾರಣಕ್ಕೋಸ್ಕರ ಅದು ಕೈ ತಪ್ಪೋದಕ್ಕೆ ಯಡಿಯೂರಪ್ಪನವ್ರ ಕಾರಣ. ಹಾಗಾಗಿ ಅವರು ಆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಈಗ ಬಂಡಾಯ ನಿಲ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು. ಸೊ ಪರಿಸ್ಥಿತಿ ಈಗಿರಬೇಕಾದ್ರೆ ಹಿಂದುತ್ವದ ಮತಗಳು ಅಂತಲೇ ಇವರು ಪ್ರಸ್ತಾಪ ಮಾಡ್ತಿರೋದ್ರಿಂದ ಮೋದಿಯನ್ನು ನೋಡಿ ಓಟ್ ಹಾಕ್ತಕ್ಕಂಥ ಹಿಂದುತ್ವವಾದಿಗಳಿದಾರಲ್ಲ, ಅದು ಈಶ್ವರಪ್ಪನವ್ರನ್ನ ಎಷ್ಟು ಮಟ್ಟಿಗೆ ಬೆಂಬಲಿಸುತ್ತೆ?
ಈಶ್ವರಪ್ಪನವ್ರ ಪಕ್ಷದ ಅಧಿಕೃತ ಅಭ್ಯರ್ಥಿ ಅಲ್ಲ ಅಂತ ಗೊತ್ತಿದ್ದು ಈಶ್ವರಪ್ಪನವ್ರ ಬಂಡಾಯಕ್ಕೆ ಸೈದ್ಧಾಂತಿಕವಾಗಿ ಇರ್ತಕ್ಕಂಥ ಮತ ಬ್ಯಾಂಕ್ ಇದೆಯಲ್ಲ, ಅದು ಅವ್ರಿಗೆ ಬೆಂಬಲ ನೀಡಲ್ಲ ಅನ್ನೋದು ಸತ್ಯ ಅವ್ರಿಗೆ ಗೊತ್ತಿದೆ. ಅದನ್ನು ಎಳೆದು ಅಂದರೆ ಈಶ್ವರಪ್ಪನವರು ಒಂದು ಆಟವನ್ನು ಆಡ್ತಾ ಇದ್ದಾರೆ. ಅದೇನೆಂದರೆ, ನಂದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ನನ್ನ ಎದುರಾಳಿದ 2 ಕಣ್ಣು ಹೋಗಬೇಕು ಅಂತಕ್ಕಂಥದ್ದು. ಸೊ ಆ ಮೂಲಕ ಯಡಿಯೂರಪ್ಪನವರಿಗೆ ಮುಜುಗರ ತರ್ತಕ್ಕಂಥ ಕೆಲಸವನ್ನು ಈ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಅನ್ಯಾಯ ಆಗಿದ್ದರೆ ಅವ್ರಿಗೆ ಹೈಕಮಾಂಡಿನ ಸಂಪರ್ಕ ಇದೆ, ಒಬ್ಬ ಹಿರಿಯ ನಾಯಕ, ಅವರು ಹೈಕಮಾಂಡನ್ನು ಕೇಳ್ಬೋದಿತ್ತು, ನನಗೆ ಅನ್ಯಾಯ ಆಗಿದೆ, ನನಗೆ ಯಾಕೆ ಟಿಕೆಟ್ ಕೊಡಲಿಲ್ಲ ಅಂತೇಳಿ. ಈಗ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತಿರೋದು ಏನಂದರೆ, ತನ್ನ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮಕ್ಕಳೆಲ್ಲ ರಾಜಕಾರಣದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇದು ಒಂದು ರೀತಿ ತುಂಬ ರೆಡಿಕ್ಯುಲಸ್ಸು ಪಾಲಿಟಿಕ್ಸು. ಸೊ ಇದು ಈಶ್ವರಪ್ಪನವರಿಗೆ ತುಂಬ ದೊಡ್ಡ ಮಟ್ಟ ಪ್ರಮಾಣದ, ಅವ್ರ ನಿರೀಕ್ಷೆ ಮಟ್ಟಕ್ಕೆ ಪ್ರಮಾಣದ ಮತಗಳನ್ನು ತಂದು ಕೊಡ್ತವೆ ಅಂತ ನಾನು ಅಂದ್ಕೊಂಡಿಲ್ಲ. ಈ ಸಾಂಪ್ರದಾಯಿಕ ಮತಗಳಿದಾವಲ್ಲ, ಹಿಂದುತ್ವದ ಆಧಾರದ ಮೇಲೆ ಇರ್ತಕ್ಕಂಥ ಸಾಂಪ್ರದಾಯಿಕ ಮತಗಳು ರಾಘವೇಂದ್ರ ಅವ್ರನ್ನ ಅಭ್ಯರ್ಥಿ ಯಾರು ಅಂತ ನೋಡೋದಿಲ್ಲ, ಮೋದಿ ಮತ್ತು BJP ಸಿದ್ಧಾಂತವನ್ನು ನೋಡುತ್ತೆ. ಅದು ಹಿಂದಿನಿಂದ ಎಕ್ಸ್ಪೆರಿಮೆಂಟ್ ಆಗಿದೆ. ಸೊ ಉಳಿದಂತೆ ಲಿಂಗಾಯತ ಸಮುದಾಯದ ಮತಗಳು ಯಡಿಯೂರಪ್ಪನವ್ರನ್ನ ಫಾಲೋ ಮಾಡ್ತಾ ಇದ್ದಾವೆ, ಹೆಚ್ಚಿನ ಪ್ರಮಾಣದಲ್ಲಿ ಅವ್ರ ಕಡೆ ಹೋಗುತ್ತೆ. ಆದರೆ ಈಶ್ವರಪ್ಪನವರು ನಾನು ಹಿಂದುಳಿದ ವರ್ಗ ಅಂತ ಒಮ್ಮೆ ಅವ್ರು ಸ್ವಲ್ಪ ಗೊಂದಲದಲ್ಲಿದ್ದಾರೆ. ಒಮ್ಮೊಮ್ಮೆ ನಾನು ಹಿಂದುಳಿದ ವರ್ಗ, ರಾಜ್ಯದಲ್ಲಿ ಯಾರಿಗೂ ಕುರುಬರಿಗೆ ಟಿಕೆಟ್ ಕೊಟ್ಟಿಲ್ಲ, ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ಕೊತ ನಾನು ಯಾವುದೇ ಜಾತಿಗೆ ಸೀಮಿತ ಆಗಿಲ್ಲ, ನಾನು ಹಿಂದುತ್ವವಾದಿ ಅಂತ ಹೇಳ್ಕೊತಾ ಇದ್ದಾರೆ. ಮತದಾರನಿಗೆ ಗೊಂದಲ ಇದೆ, ಇವರು ಹಿಂದೂನಾ ಅಥವಾ ಹಿಂದುಳಿದ ವರ್ಗ, ಸೊ ಕುರುಬರ ನಾಯಕರ ಅನ್ನೋ ಪ್ರಶ್ನೆ ಇದೆ. ಸೊ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ ಒಂದು 60-70 ಸಾವಿರ ಕುರುಬ ಮತದಾರರಿದ್ದಾರೆ ಪಾರ್ಲಿಮೆಂಟ್ಗೆ. ಅದನ್ನು ತೆಗೆಯೋದ್ರಿಂದ ಅವ್ನು ಗೆಲ್ಲೋಕ್ಕಾಗಲ್ಲ ಅನ್ನೋದು ಗೊತ್ತಿದೆ. ಸೊ ಆ ನಿಟ್ಟಿನಲ್ಲಿ ಅವರು ಒಂದು ಗೊಂದಲದಲ್ಲಿ ಅವರ ಸಿಟ್ಟನ್ನು ಈ ರೀತಿ ವ್ಯಕ್ತಪಡಿಸ್ಕೊಂಡು ಒಂದು ಪ್ರಯೋಗ ಮಾಡೋದಕ್ಕೆ ಹೊರಟಿದ್ದಾರೆ. ಬಟ್ ಅದು ಎಷ್ಟು ಮಟ್ಟಿಗೆ ಯಶಸ್ಸು ಸಿಗುತ್ತೋ ಅಂತ ಗೊತ್ತಿಲ್ಲ. ಅದು ಎಷ್ಟು ಮಟ್ಟಿಗೆ BJP ಅಭ್ಯರ್ಥಿಗೆ ನಷ್ಟ ಆಗುತ್ತೆ ಅನ್ನೋದನ್ನು ಕೂಡ ನಾವು ಈಗಲೇ ಹೇಳೋದು ಅರ್ಲಿ ಆಗಿಬಿಡುತ್ತೆ. ಸ್ವಲ್ಪ ವೇಟ್ ಆ್ಯಂಡ್ ಸಿ ನೋಡಬೇಕು ಮುಂದಿನ ದಿನ. ಯಾಕೆ ನಾಮಿನೇಷನ್ ಮಾಡೋಕ್ಕೆ ಇನ್ನೂ ಟೈಮ್ 35 ದಿನಗಳಿದ್ದಾವೆ ಚುನಾವಣೆಗೆ. ಸೊ ಈ ಮಧ್ಯದಲ್ಲಿ ಏನೆಲ್ಲ ಬದಲಾವಣೆ ಆಗ್ಬೋದು ಗೊತ್ತಿಲ್ಲ, BJP ಏನು ನಿರ್ಧಾರ ತಗೊಳುತ್ತೆ ಅಂತ. ಬಟ್ ಸ್ಟಿಲ್ ಇವತ್ತಿನ ದಿನದಲ್ಲಿ ಈಶ್ವರಪ್ಪನವರ ಬಂಡಾಯ ಅವರ ರಾಜಕೀಯ ಮತ್ತು ಅವರ ಮಗನ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಒಂದು ಹೋರಾಟ ಅಂತೇಳಿ ನನಗೆ ಕಾಣ್ತಾ ಇದೆ.